ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಇನ್ನೇನು ಎಲ್ಲವೂ ತಣ್ಣಗಾಗ್ತಾ ಇದೆ ಅನ್ನೋವಾಗಲೇ ಬಿಜೆಪಿಯಲ್ಲಿ ಸಿಕ್ಕಾಪಟ್ಟೆ ಒಳಜಗಳ ಕರಿಗೆದರಿದೆ. ಬಿಜೆಪಿಯಲ್ಲಿ ಎಷ್ಟೇ ಔಷಧ ಕೊಟ್ಟರೂ ಕೂಡ ವಾಸಿ ಆಗ್ತಾನೆ ಇಲ್ಲ ಈ ಒಳಜಗಳದ ಕಾಯಿಲೆ. ಪಕ್ಷಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ತೊಡೆತಟ್ಟೋದನ್ನ ಯತ್ನಾಳ್ ಬಿಟ್ಟೇ ಇಲ್ಲ. ಇದಕ್ಕೆ ಫುಲ್ ಸ್ಟಾಪ್ ಇಡ್ಲೇಬೇಕು ಅಂತ ಡಿಸೈಡ್ ಮಾಡಿದೆ ಹೈಕಮಾಂಡ್. ಆದ್ರೆ ಹೆಂಗೆ ಅನ್ನೋದೇ ಪ್ರಶ್ನೆ. ಇದೀಗ ಅಪರೂಪಕ್ಕೆ ಅನ್ನೋ ಹಾಗೆ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆಸೋಕೆ ಮುಂದಾಗಿದೆಯಂತೆ. ಆದ್ರೂ ಕೂಡ ಬಿಜೆಪಿಯ ಒಳಬೇಗುದೇ ತಣ್ಣಗಾಗಿಲ್ಲ. ಕೊನೆಗೆ ಅಳದು ತೂಗಿ ನೋಡಿದ ಸಂಘ ಪರಿವಾರ ಆಂತರಿಕ ಸಂಘರ್ಷಕ್ಕೆ ಅಂಕುಶ ಹಾಕೋದಕ್ಕೆ ಹೊಸ ದಾಳವನ್ನ ಉರುಳಿಸಿದೆ. ಬಿಜೆಪಿ ಗಾಯಕ್ಕೆ ಆರ್ಎಸ್ಎಸ್ ಮುಲಾಮು. ಪಕ್ಷ ಸಂಘ ಮಧ್ಯೆ ಮೂಡಿ ಬರಲಿದೆ ಸೇತು. ವಿಜಯೇಂದ್ರ ವರ್ಸಸ್ ಯತ್ನಾಳ್, ವಿಜಯೇಂದ್ರ ವರ್ಸಸ್ ರಮೇಶ್ ಜಾರಕಿಹೊಳಿ, ಜನಾರ್ದನ್ ರೆಡ್ಡಿ ವರ್ಸಸ್ ಶ್ರೀರಾಮುಲು, ರೇಣುಕಾಚಾರ್ಯ ವರ್ಸಸ್ ಬಿಪಿ ಹರೀಶ್, ಯತ್ನಾಳ್ ವರ್ಸಸ್ ಅದರ್ಸ್. ಇದು ರಾಜ್ಯ ಬಿಜೆಪಿಯಲ್ಲಿ ಕಂಡು ಬರುತ್ತಿರೋ ಆಂತರಿಕ ಯುದ್ಧಗಳ ಚಿತ್ರಣ. ಹಾಗೆ ನೋಡಿದ್ರೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಒಗ್ಗಟ್ಟಾಗಿ ಹೋರಾಟ ರೂಪಿಸಬೇಕಾಗಿದ್ದ ಪ್ರತಿಪಕ್ಷ ಬಿಜೆಪಿಗೆ ಇಲ್ಲಿ ತನ್ನೊಳಗಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿಕೊಳ್ಳಬೇಕಾದಂತಹ ದುಸ್ಥಿತಿ. ಇನ್ನ ಇದನ್ನ ಹೀಗೆ ಬಿಟ್ರೆ ಪರಿಸ್ಥಿತಿ ಕೈಮೀರಿ ಹೋಗೋ ಸುಳಿವನ್ನರಿತ ಆರ್ಎಸ್ಎಸ್ ಇದೀಗ ಐಸಿಯುನಲ್ಲಿರೋ ರಾಜ್ಯ ಬಿಜೆಪಿಗೆ ಆಕ್ಸಿಜನ್ ಕೊಡೋದಕ್ಕೆ ಮುಂದಾಗಿದೆ. ಅಂದ್ರೆ ರಾಜ್ಯ ಬಿಜೆಪಿ ಆಂತರಿಕ ಕಲಹಕ್ಕೆ ಇತಿಶ್ರೀ ಹಾಕಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಆರ್ಎಸ್ಎಸ್ ಇದೀಗ ಬಿಜೆಪಿ ಸ್ಟೇರಿಂಗ್ ಅನ್ನ ಸರಿದಾರಿಗೆ ತರುವುದಕ್ಕೆ ಮುಂದಾಗಿದೆ. ಅದರಂತೆಯೇ ಈಗ ಆರ್ಎಸ್ಎಸ್ ತಂದ ಬತ್ತಳಿಕೆಯಿಂದ ಹೊರತೆಗೆದ ಅಸ್ತ್ರ ಎಂದ್ರೆ ಖಾಲಿ ಇರೋ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹುದ್ದೆಗೆ ಓರ್ವ ಸಮರ್ಥರ ನಿಯೋಜನೆ. ಕೇಳಿ ಮೊದಲಿನಿಂದಲೂ ಬಿಜೆಪಿಯಲ್ಲಿನ ರೂಢಿ ಅಂದ್ರೆ ಸಂಘಟನಾ ಕಾರ್ಯದರ್ಶಿ ಹುದ್ದೆ ಅಂದ್ರೆ ಅದು ಬಿಜೆಪಿ ಆರ್ಎಸ್ಎಸ್ ನಡುವಿನ ಕೊಂಡಿ. ಸಾಮಾನ್ಯವಾಗಿ ಈ ಪೋಸ್ಟ್ಗೆ ನೇಮಕ ಆಗೋದು ಮೂಲ ಸಂಘ ಪರಿವಾರದ ಪ್ರತಿನಿಧಿ. ಫಾರ್ ಎಕ್ಸಾಂಪಲ್, ರಾಷ್ಟ್ರೀಯ ಮಟ್ಟದಲ್ಲಿ ಬಿಎಲ್ ಸಂತೋಷ್ ಇದ್ದಾರಲ್ಲ, ಹಾಗೆ ರಾಜ್ಯ ಮಟ್ಟದಲ್ಲೂ ಜಿವಿ ರಾಜೇಶ್ ಇದ್ದಾರಾದ್ರೂ 2 ವರ್ಷಗಳ ಹಿಂದೆ ಅವರು ರಾಜೀನಾಮೆ ಕೊಟ್ಟ ಬಳಿಕ ಖಾಲಿ ಉಳಿದಿದೆ ಈ ಹುದ್ದೆ. ಹೀಗಾಗಿ ರಾಜ್ಯದಲ್ಲಿ ಸಂಘ ಹಾಗೂ ಪಕ್ಷಕ್ಕೆ ಎಷ್ಟೋ ಸಂಗತಿಗಳಲ್ಲಿ ಆಗೇ ಇಲ್ಲ ತಾಳೆ. ಇಲ್ಲಿ ಎರಡೂ ಕಡೆ ಸಮನ್ವಯ ಸಾಧಿಸೋಕೆ ಸಂಘಟನಾ ಕಾರ್ಯದರ್ಶಿಯೇ ಇಲ್ಲವಲ್ಲ. ಈ ತಪ್ಪನ್ನ ಸರಿಪಡಿಸೋ ಜತೆಗೆ ಹದಗೆಟ್ಟಿರೋ ವಾತಾವರಣ ಸರಿ ಮಾಡುವುದಕ್ಕೆ ಮುಂದಾದ ಆರ್ಎಸ್ಎಸ್ ತಕ್ಷಣದ ಮಟ್ಟಿಗೆ ಹೊಸ ಸಂಘಟನಾ ಕಾರ್ಯದರ್ಶಿ ನೇಮಕಕ್ಕೆ ಸಂಘ ಪರಿವಾರ ಕಾತುರ ಹೊಂದಿದೆ. ಇದರ ಮುಖಾಂತರ ರಾಜ್ಯ ಬಿಜೆಪಿ ಮೇಲೂ ತನ್ನ ಸಣ್ಣದಾದ ಹಿಡಿತ ಸಾಧಿಸೋ ಇರಾದೆ ಸಂಘ ಪರಿವಾರದ್ದು. ಇಲ್ಲದಿದ್ರೆ ಈಗಿನಂತೆ ವೈಯಕ್ತಿಕ ಈರ್ಷೆ, ಬಣಕದನ, ಆಂತರಿಕ ಸಂಘರ್ಷ ಹೀಗೆ ಪಕ್ಷ ಅಧೋಗತಿಗೆ ತಲುಪುವುದು ಫಿಕ್ಸ್ ಅನ್ನೋದಿಲ್ಲಿ ಸಂಘದ ಕಳವಳ. ಈಗ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಂದ್ರೆ ಒಂದೊಮ್ಮೆ ಅಧ್ಯಕ್ಷರ ಬಳಿ ಹೇಳಿಕೊಳ್ಳಲಾರದ ಸಂಗತಿಗಳನ್ನ ಸಂಘಟನಾ ಕಾರ್ಯದರ್ಶಿ ಬಳಿ ಹೇಳಿಕೊಳ್ಳೋದಕ್ಕೆ ಅವಕಾಶ ಇರಲಿದೆ. ಇಲ್ಲಿ ಹೇಳಿಕೊಂಡ್ರೆ ಅದು ನಿಸ್ಸಂದೇಹವಾಗಿ ಸಂಘ ಪರಿವಾರದ ಗರ್ಭಗುಡಿ ತಲುಪಲಿದೆ. ಇಲ್ಲಿಗೆ ಅದು ಮುಟ್ಟಿತೆಂದ್ರೆ ಅಗತ್ಯ ಬಿದ್ರೆ ಅದು ದಿಲ್ಲಿ ಕಮಲ ಕಚೇರಿಗೆ ರೀಚ್ ಆಗಲಿದೆ. ಹೀಗೆ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗಬಹುದು, ಒಳ ಜಗಳಕ್ಕೆ ಬ್ರೇಕ್ ಹಾಕಬಹುದು ಅನ್ನೋದಿಲ್ಲಿ ಅನುಭವಿ ಸಂಘ ಪರಿವಾರದ ಹಿರಿಯರ ಲೆಕ್ಕಾಚಾರ. ಅಟ್ಲೀಸ್ಟ್ ಇದರಿಂದಲಾದ್ರೂ ಬಿಜೆಪಿ ಒಳ ಬೇಗುದಿ ಕಮ್ಮಿ ಆಗುತ್ತಾ ಅನ್ನೋ ನಿರೀಕ್ಷೆ ಸಂಗತ್ತು. ಬಿಜೆಪಿಯ ಈ ಒಳ ಬೇಗುದಿಗೆ ಸಂಘ ಮದ್ದು ಅರಿಯತ್ತೆ ಅನ್ನೋದು ಕಾರ್ಯಕರ್ತರ ನಂಬಿಕೆ. ಯಾಕಂದ್ರೆ ಹಿಂದೆ ಬೇಕಾದಷ್ಟು ಇಂಥದ್ದಾದಾಗೆಲ್ಲ ಸಂಘ ಅದನ್ನ
ಹೇಗೆ ಮ್ಯಾನೇಜ್ ಮಾಡಬೇಕು ಹಾಗೆ ಮಾಡಿದೆ ಅನ್ನೋದು ಕಾರ್ಯಕರ್ತರ ಅನುಭವ. ಸೊ ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಎಳಿತು ಅನ್ನೋ ಕತೆ ಬಿಜೆಪಿನಲ್ಲಿ ಇದೆ ಸದ್ಯಕ್ಕೆ. ಅಂದ್ರೆ ಒಂದಷ್ಟು ಮಂದಿ ವಿಜಯೇಂದ್ರ ಅವ್ರ ಮಾತನ್ನು ಕೇಳ್ತಾ ಇಲ್ಲ. ಅವ್ರನ್ನ ಹೇಗೆ ಸಮಾಧಾನ ಪಡಿಸೋದು? ಒಡೆದ ಮನೆ ಬಿಜೆಪಿಯಲ್ಲಿ ಮತ್ತೆ ಅದೇ ಗೊಂದಲ. ಹಿಂದೆ ಯಡಿಯೂರಪ್ಪನವರ ಕಾಲದಲ್ಲೂ ಕೂಡ ಇಂಥದ್ದೇ ಗೊಂದಲ ಆಗಿದ್ದನ್ನ ನಾವು ನೆನಪು ಮಾಡ್ಕೊಳ್ಬಹುದು ಹಲವು ಬಾರಿ. ಈಗ ಮತ್ತೆ ಅಂಥದ್ದೇ ಗೊಂದಲ ಆಗಿದೆ. ಮೊದಲೇ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣದ ಕದನ ಯಡಿಯೂರಪ್ಪನವರ ಕಾಲದಿಂದನೂ ಕೂಡ ನಡ್ಕೊಂಡು ಬಂದೇ ಇದೆ. ಸೊ ಈಗ ಅದು ಇನ್ನಷ್ಟು ಜೋರಾಗಿದೆ ಅಷ್ಟೇ. ಈ ಬಣ ಬಡಿದಾಟದ ಗಾಯಕ್ಕೆ ರೆಡ್ಡಿ ರಾಮುಲು ಬರೆ ಬೇರೆ ಮೇಲಿಂದ ಆಲ್ರೆಡಿ ಒಂದೆರಡು ಬಣ ಬಡಿದಾಟ ನಡೀತಾ ಇದೆ ಬಿಜೆಪಿನಲ್ಲಿ. ಅದ್ರ ಜೊತೆಗೆ ಜೋಡೆತ್ತು ಅಂತ ಅನಿಸಿಕೊಂಡಿದ್ದಂತಹ ರೆಡ್ಡಿ ರಾಮುಲು ಕೂಡ ಒಬ್ರಿಗೊಬ್ರು ಅಷ್ಟು ಸರಿ ಇಲ್ಲ ಅಂತ ಹೇಳುವಂಥದ್ದು ಬಿಜೆಪಿಗೆ ಬಹಳ ದೊಡ್ಡ ಲಾಸ್ ಆಗತ್ತಾ ಅಂತ. ರಾಮುಲು ಅವರನ್ನ ಸೆಳೆಯೋದಕ್ಕೆ ಯತ್ನಾಳ್ ಬಣ ಕಸರತ್ತನ್ನ ಮಾಡ್ತಾ ಇದೆ ಅಂತ ಹೇಳಲಾಗಿದೆ. ಅದು ಬಿರುಕನ್ನ ಇನ್ನಷ್ಟು ಹೆಚ್ಚ ಮಾಡುತ್ತಾ ಅಧ್ಯಕ್ಷ ಬದಲಾವಣೆಗೆ ಪಟ್ಟು ಹಿಡಿದು ಚುನಾವಣೆ ಆಗಬೇಕು ಅಂತ ಕೂತಿದ್ದಾರೆ. ಸೊ ಎಲೆಕ್ಷನ್ ಆಗ್ಬೇಕೀಗ ಬಿಜೆಪಿ ಅಧ್ಯಕ್ಷ, ರಾಜ್ಯ ಅಧ್ಯಕ್ಷ ಯಾರು ಅಂತ ಹೇಳೋದಕ್ಕೆ ಅಂತ. ಚುನಾವಣೆ ಬಗ್ಗೆ ರಾಜನಾಥ್ ಸಿಂಗ್ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನಷ್ಟು ತೀವ್ರಗೊಂಡಿದೆ ಬಿಜೆಪಿಯೊಳಗಿನ ಫೈಟ್ ಅನ್ನುವಂಥದ್ದು. ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಭಿನ್ನರ ಬಣ ಯತ್ನಿಸ್ತಾ ಇದೆ. ಎಲ್ಲ ಪಾರ್ಟಿಯಾಗ ಅದಾರ, ಈ ಪಾರ್ಟಿಯಾಗ ಹೋದಾರ ಆ ಪಾರ್ಟಿಯಾಗ ಅದಾರ. ಕೈ ಆಡಿಸೋದೇ ದಂಧ ಐತಿ, ಅದಕ್ಕೆ ಏನು ಮಾಡೋಕ್ಕಾಗ್ತದೆ? ಇರ್ತೈತ್ರಿ, ಸ್ನೇಹಕ್ಕೂ ಹುಳಿ ಹಿಂಡವ್ರು ಇರ್ತಾರೆ. ಏನೋ ಒಮ್ಮೊಮ್ಮೆ ಏನಾಗ್ತದೆ, ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ಮಾಹಿತಿ ಕೊಡ್ತಾರೆ. ಶ್ರೀರಾಮುಲು ಹಂಗಂದ ಜನಾರ್ದನ್ ರೆಡ್ಡಿಗೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿಗೆ ಹಂಗಂದ ಶ್ರೀರಾಮುಲು ಹೇಳ್ತಾರೆ. ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಅವು ಯಾವುದೋ ಫಾಲ್ತು ಅದಾವ ಸೋಮ, ಅವು ಯಾಕೆ ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬೋದಿಲ್ಲ. ಜಿಲ್ಲಾಧ್ಯಕ್ಷ ಆಗ್ತೀವಂತವು, ರಾಜ್ಯಾಧ್ಯಕ್ಷ ಆಗ್ತೀವಂತವು, ಅವೇನು ಆಗೋಲ್ಲ ಹೋಗೋಲ್ಲ. ಈಗ ಯಾರು ಅದಾರ ಅವ್ರು ಸೂಕ್ತ ಅದಾರ, ಅವರೇ ಆಗ್ತಾರೆ. ಸೊ ಚುನಾವಣೆ ಏನಾದ್ರೂ ನಡೆದ್ರೆ, ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಏನಾದ್ರೂ ನಡೆದ್ರೆ ತಾನು ಸ್ಪರ್ಧೆ ಮಾಡೋದು 100ಕ್ಕೆ 100 ಖಚಿತ ಅಂತ ಯತ್ನಾಳ್ ಹೇಳ್ಬಿಟ್ಟಿದ್ದಾರೆ. ತಮ್ಮ ಬಣದ ಕೋರ್ ಕಮಿಟಿ ನೋಡಿ, ಇಲ್ಲಿ ಬಿಜೆಪಿಲಿ ಹಂಗಾದ್ರೆ 2 ಕೋರ್ ಕಮಿಟಿ ಇದೆಯಾ? ತಮ್ಮ ಬಣಕ್ಕೊಂದು ಕೋರ್ ಕಮಿಟಿ ಇದೆ ಅಂತ ಹೇಳ್ತಾರ ಅವರು. ತಮ್ಮ ಬಣದ ಕೋರ್ ಕಮಿಟಿ ಒಪ್ಪಿದ್ರೆ ಸ್ಪರ್ಧೆ ಮಾಡ್ತೀನಿ ಅಂತ. ಯತ್ನಾಳ್ ಕಣಕ್ಕಿಳಿದ್ರೆ ಕಮಲ ಸಂಗ್ರಾಮ ರೋಚಕವಾಗಿರತ್ತೆ ಅಂತ. ಸಂಖ್ಯೆ ಎಷ್ಟು ಬರುತ್ತೋ ಬಿಡುತ್ತೋ, ಆದರೆ ಪ್ರತಿರೋಧ ಅಂತೂ ಬಹಳ ಸ್ಪಷ್ಟವಾಗಿ ಎಸ್ಟಾಬ್ಲಿಷ್ ಆಗತ್ತೆ. ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ವಿಜಯೇಂದ್ರ ಸಾಕಷ್ಟು ತಂತ್ರ ಮಾಡಬೇಕಾಗತ್ತೆ. ನೋಡಿ, ಪಕ್ಷಾಧ್ಯಕ್ಷ ಹುದ್ದೆ ಅಂತ ಬಂದ ತಕ್ಷಣ ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅನ್ನೋದೇ ಮೊದಲ ನಿಯಮ ಆಗ್ಬಿಡತ್ತೆ. ಅವ್ರು ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಹೋಗ್ತಾ ಇಲ್ಲ ಅಂತ ಪದೇ ಪದೇ ಕಂಪ್ಲೇಂಟ್ ಮಾಡ್ತಾ ಇರ್ಬೋದು. ಸೊ ಹೀಗೆಲ್ಲ ಆಗತ್ತೆ. ಆದ್ರಿಂದ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕಾದಂಥ ವ್ಯಕ್ತಿ ಬೇಕು ನಮಗೆ ಅಂತ ಇವರಿಬ್ರು ಅಲ್ಲ, ಮೂರನೇವ್ರು ಇನ್ಯಾರೋ ಅನ್ನುವಂಥ ಒಂದು ಸಾಧ್ಯತೆ ಕೂಡ ಆಗಬಹುದಾದಂಥ ಸಾಧ್ಯತೆ ಇರುತ್ತೆ. ಬಿಜೆಪಿ ಆಂತರಿಕ ಕಲಹಕ್ಕೆ ಈಗ RSS ಮದ್ದು ಅರಿಲೇಬೇಕಾಗಿದೆ. ಯಾಕಂದ್ರೆ ಇದು ಹೆಚ್ಚಳಗೊಳ್ತಾ ಇದೆ ದಿನೇ ದಿನೇ. ಸೊ ಏನು ಮುಲಾಮ್ ಹಚ್ಚುತ್ತೆ? ಬಿಕ್ಕಟ್ಟು ಶಮನಕ್ಕೆ RSS ಎಂಟ್ರಿ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಬಂಡಾಯಕ್ಕೆ ಮದ್ದು ಅರಿಯೋದಕ್ಕೆ ಸಂಘ ಸಜ್ಜಾಗಿದೆ ಅಂತ ಹೇಳಲಾಗ್ತಾ ಇದೆ. ಆಂತರಿಕ ಕದನದಿಂದಾಗಿ ಸಿಕ್ಕಾಪಟ್ಟೆ ಬಿಜೆಪಿಗೆ ಇರುಸು ಮುರುಸು ಉಂಟಾಗ್ತಾ ಇದೆ. ಯಾಕಂತಂದ್ರೆ ಯಾಕಂದ್ರೆ ನಾವು ಕೇಡರ್ ಬೇಸ್ಡ್ ಪಾರ್ಟಿ, ನಾವು ಸಂಸ್ಕೃತಿವಂತ ಪಾರ್ಟಿ ಅಂತೆಲ್ಲ ಹೇಳ್ಕೊಳ್ಳುವಂಥ ಬಿಜೆಪಿಗೆ ಈ ಥರದ ಒಳ ಜಗಳ ಖಂಡಿತವಾಗ್ಲೂ ಶೋಭೆ ಅಲ್ಲ. ಹಾಗಾಗಿ ಸಂಘಟನೆ ಮೇಲೂ ಕೂಡ ಇದರಿಂದ ದುಷ್ಪರಿಣಾಮ ಬೀರುತ್ತೆ, ಕಾರ್ಯಕರ್ತರ ಮೇಲೂ ಕೂಡ ದುಷ್ಪರಿಣಾಮ ಬೀರುತ್ತೆ. ಈಗಲೇ ಅದನ್ನು ಸರಿದಾರಿಗೆ ತರದೇ ಹೋದ್ರೆ ಮುಂದೆ ಅಪಾಯ ಗ್ಯಾರಂಟಿ ಅನ್ನೋದು ಸಂಘ ಪರಿವಾರದ ಹಿರಿಯರ ದೂರದೃಷ್ಟಿ. ಬಿಜೆಪಿ ಕದನಕ್ಕೆ ಬ್ರೇಕ್ ಹಾಕೋದಕ್ಕೆ RSS ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. BY ವಿಜೇಂದ್ರ ವಿರುದ್ಧ ಏಕಪಕ್ಷೀಯ ನಿರ್ಣಯ ತಗೊಳ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಈ ಬಗ್ಗೆ ಸಂಘದ ಮುಖಂಡರಿಗೆ ಕೆಲವರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಹೀಗಾಗಿ ಬಿಜೆಪಿಯ ಆಂತರಿಕ ಸಂಘರ್ಷ ತಡೆಗೆ ಸಂಘ ಎಂಟ್ರಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೆಂಗೆ ಎಂಟ್ರಿ ಆಗ್ತಾರೆ? ಡೈರೆಕ್ಟ್ ಆಗಿ ಎಂಟ್ರಿ ಆಗಕ್ ಬರಲ್ಲ. ಯಾಕಂತಂದ್ರೆ ಅವ್ರು ಹೇಳ್ತಾರೆ ನಮ್ಮದು ಸಾಂಸ್ಕೃತಿಕ ಸಂಘಟನೆ, ನಾವು ರಾಜಕೀಯ ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ಮಾತೃ ಸಂಘಟನೆ ಎನ್ನಬಹುದಾದ RSS ಮತ್ತು ಬಿಜೆಪಿಯ ನಡುವೆ ಸಂಘಟನಾ ಕಾರ್ಯದರ್ಶಿ ಅನ್ನುವಂಥ ಒಂದು ಹುದ್ದೆ ಇದೆ. ತಮ್ಗೆಲ್ರಿಗೂ ಗೊತ್ತೇ ಇದೆ. ಆ ಸಂಘಟನಾ ಕಾರ್ಯದರ್ಶಿ ನೇಮಕ ಆಗಿಲ್ಲ. ಕಳೆದ 2 ವರ್ಷದಿಂದ ಅದು ಖಾಲಿ ಇದೆ. ಸಂಘಟನಾ ಕಾರ್ಯದರ್ಶಿಯನ್ನ ನೇಮಕ ಮಾಡೋದಕ್ಕೆ RSS ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಧ್ಯಕ್ಷ ಸಂಘ ಮಧ್ಯ ಸೇತುವೆಯಾಗಿ ಅವರು ಕಾರ್ಯನಿರ್ವಹಿಸ್ತಾರೆ ಅಂತ. ಸದ್ಯ ಈ ಸಂಘಟನಾ ಕಾರ್ಯದರ್ಶಿ ಹುದ್ದೆ ತೆರವಾಗಿದೆ. ವರ್ಷದಿಂದಲೂ ಕೂಡ ಈ ಸಂಘಟನಾ ಕಾರ್ಯದರ್ಶಿ ಸ್ಥಾನ ಖಾಲಿ ಉಳಿದಿದೆ. ಈವರೆಗೂ ಇದಕ್ಕೆ ಸಂಘ ಪರಿವಾರದ ಮುದ್ರೆ ಸಿಕ್ಕಿಲ್ಲ. ಇನ್ನು ಕೂಡ ಸಂಘಟನಾ ಕಾರ್ಯದರ್ಶಿ ಅಂತ ಹೇಳಿದ ಕೂಡಲೇ ನಿಮಗೆ ಯಡಿಯೂರಪ್ಪನವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ
BN ಸಂತೋಷ್ ಅವರು ಸಂಘಟನಾ ಕಾರ್ಯದರ್ಶಿ ಆಗಿದ್ರು. ಹೇಗೆ ಸಾಕಷ್ಟು ಸಮಸ್ಯೆಗಳು ಅವರಿದ್ದಾಗ ಸಾಲ್ವ್ ಆದವು ಅನ್ನುವಂಥದ್ದು ನಾವು ನೋಡ್ತಾ ಹೋಗಿದ್ದೀವಿ. ಅಂಥ ಒಂದು ಹುದ್ದೆ ಈಗ ಕಳೆದ 2 ವರ್ಷದಿಂದ ಖಾಲಿ ಇದೆ. ಈಗ ಅನಿವಾರ್ಯತೆ ಕಾರಣಕ್ಕೆ ಅಲ್ಲಿ ನೇಮಕ ಮಾಡಲೇಬೇಕು. ಯಾರನ್ನಾದ್ರೂ, ರಾಜೇಶ್ ಅವರು ಬಿಟ್ಟು ಹೋಗಿದ್ದಾರೆ, ಹಾಗಾಗಿ ಯಾರನ್ನಾದ್ರೂ ನೇಮಕ ಮಾಡಲೇಬೇಕು. ಯಾರನ್ನ ನೇಮಕ ಮಾಡ್ತಾರೆ? ಸಂಘಟನಾ ಕಾರ್ಯದರ್ಶಿ ಬಂದ್ರೆ ಇಂಥವನ್ನೆಲ್ಲ ಪ್ಯಾಚಪ್ ಮಾಡೋದು ಸುಲಭ ಆಗತ್ತೆ ಅನ್ನೋದು ಸಂಘದ ಲೆಕ್ಕಾಚಾರ. ಮುಂದಿನ ವಾರ ಹೊಸ ಸಂಘಟನಾ ಕಾರ್ಯದರ್ಶಿ ಬರ್ತಾರಂತೆ. ಸಾಕಷ್ಟು ಕುತೂಹಲ ಇದೆ, ಯಾರದು ಅಂತ, ಹೊಸ ಸಂಘಟನಾ ಕಾರ್ಯದರ್ಶಿಯಾಗಿ ಯಾರು ಬರ್ತಾರೆ ಅಂತ. ರಾಜ್ಯ ಬಿಜೆಪಿ ಕಂಟ್ರೋಲ್ಗಾಗಿ ಸಂಘ ಈ ಹೊಸ ಅಸ್ತ್ರವನ್ನ ಬಿಡ್ತಾ ಇದೆ. ಅಂಕುಶದ ಜೊತೆಗೆ ಕಲಹವನ್ನು ತಹಬದಿಗೆ ತರುವಂತ ಒಂದು ಉದ್ದೇಶ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಈ ತರ ಒಂದು ಹುದ್ದೆ ಅತ್ಯಂತ ಅಗತ್ಯ ಅಂತ.